ಅತ್ಯುತ್ತಮ ಅಡಿಗೆ ವಿಧಾನಗಳಲ್ಲಿ ಸ್ಟೀಮಿಂಗ್ ಮತ್ತೆ ಬಾಯ್ಲಿಂಗ್ ಬಹಳ ಒಳ್ಳೆಯದು. ನಮ್ಮ ದೇಹಕ್ಕೆ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ ಈ 5 ವೆಜಿಟೇಬಲ್ಸ್ಗೆ. ಬಾಯ್ಲ್ ಮಾಡಿರೋ ಕ್ಯಾರೆಟ್ ನಮ್ಮ ಇಮ್ಯುನಿಟಿಗೆ, ಕಣ್ಗಳಿಗೆ ಬಹಳ ಒಳ್ಳೆಯದು. ಬೀಟ್ರೂಟ್ ಸ್ಟೀಮ್ ಮಾಡಿದಾಗ ಅದರಲ್ಲಿ ಇರುವಂತ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಜಾಸ್ತಿ ಆಗುತ್ತೆ, ಹಾರ್ಟ್ ಹೆಲ್ತ್ಗೂ ಒಳ್ಳೆಯದು. ಟೊಮ್ಯಾಟೋಸ್ ಬಾಯ್ಲ್ ಮಾಡಿದ್ರೆ ಲೈಕೋಪೀನ್ ಅಂತ ಒಂದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಇದೆ, ಅದು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಸಿಗತ್ತೆ. ಆಲೂಗಡ್ಡೆನ ಸಿಪ್ಪೆ ಜೊತೆಗೆ ನಾವು ಬೇಯಿಸಿದಾಗ ಅದು ಕ್ಯಾಲರೀಸು ಕಡಿಮೆ ಇರುತ್ತೆ, ಫ್ಯಾಟು ಕಡಿಮೆ ಇರುತ್ತೆ ಎಣ್ಣೆಲ್ ಕರ್ದಿರುವಂತ ಫ್ರೆಂಚ್ ಫ್ರೈಗಿಂತ. ಪಾಲಕ್ ಸೊಪ್ಪನ್ನ ನಾವು ಸ್ಟೀಮ್ ಮಾಡಿದಾಗ ಅದರಲ್ಲಿ ಆಕ್ಸಲೇಟ್ ಅನ್ನೋ ಕಂಟೆಂಟ್ ರಿಡ್ಯೂಸ್ ಆಗುತ್ತೆ, ಮತ್ತೆ ಅಯರ್ನ್ ಅಂಡ್ ಕ್ಯಾಲ್ಸಿಯಂ ಅವೈಲಬಿಲಿಟಿ ಜಾಸ್ತಿ ಆಗುತ್ತೆ. ನೆನಪಲ್ಲಿಡಿ, ಎಷ್ಟು ನೀರ್ ಹಾಕ್ಬೇಕು ಬಾಯ್ಲ್ ಮಾಡಕ್ಕೆ ಅಂದ್ರೆ ತರಕಾರಿ ಮೇಲೆ ಸುಮ್ನೆ ಅದು ಕವರ್ ಆಗ್ಬೇಕು, ಜಾಸ್ತಿ ನೀರ್ ಹಾಕ್ಬೇಡಿ. ಒಂದು ವೇಳೆ ನೀರ್ ಉಳಿದ್ರೆ ಬೇರೆ ಅಡಿಗೆಗೆ ನೀವು ಮಾಡುವಂತ ಗ್ರೇವಿ ಇರಬಹುದು, ಸಾಂಬಾರ್ ಇರಬಹುದು, ಅದಕ್ಕೆ ಬಳಸಿ. ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.